ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಹೊರತಿ ಭಾಗ 32. ರಮಣ್ ರಾಧಾಳನ್ನು ತಳ್ಳಿ ಅವಳತ್ತ ತಿರುಗಿಯೂ ನೋಡದೆ ನಂದನವನದಿಂದ ಹೊರಗೆ ನಡೆದ. ಕಬೀರ್ ಕೊಟ್ಟ ಕೆಲಸ ವಹಿಸಿಕೊಂಡವರೇ ಕೊರಿಯರ್ ಹುಡುಗರ ಹಾಗೆ ಕೈಯಲ್ಲೊಂದು ಪೊಟ್ಟಣ ಹಿಡಿದು ಸಿಟ್ಟಿನಿಂದ ಬಿರಬಿರನೆ ನಡೆಯುತ್ತಿದ್ದ ರಮಣನ ಬಳಿ ಇದು ರಾಧಾ ಅವರ ಮನೆಯ ಎಂದು ವಿಚಾರಿಸಿದರು. ಬೇಕೆಂದೆ. ಮೊದಲೇ ಕೋಪ ನೆತ್ತಿಗೇರಿಸಿಕೊಂಡಿದ್ದವ ಅವರನ್ನು ಸುಟ್ಟು ಬಿಡುವಂತೆ ನೋಡಿ ಹೌದು ಅಂದ. ನೀವು ಯಾರು? ಅವರ ಹಸ್ಬೆಂಡಾ? ಅವರಿಗೆ ಈ ಪಾರ್ಸಲ್ ಬಂದಿದೆ, ಕೊಟ್ಟು ಬಿಡಿ ಸರ್ ದಯವಿಟ್ಟು ಎಂದರು. ರಮಣ್, ನನಗ್ಯಾವ ಹೆಂಡತಿಯೂ ಇಲ್ಲ, ನಾನ್ಯಾರ ಗಂಡನೂ ಅಲ್ಲ. ಬೇಕಾದರೆ ನೀವೇ ಹೋಗಿ ಕೊಡಿ, ಇಲ್ಲದೇ ಇದ್ರೆ ಇಲ್ಲೇ ಎಸೆದು ಹೋಗಿ ಎಂದು ರೇಗಿ ಅಲ್ಲಿಂದ ಹೊರಟು ಹೋದ. ಕಬೀರನಿಗೆ ಫೋನು ಹೋಯಿತು. ಬಾಸ್ ಸಕ್ಸಸ್, ಗಂಡ ಹೆಂಡತಿ ಜಗಳ ಮಾಡಿಕೊಂಡಿದ್ದಾರೆ, ತನಗೆ ಹೆಂಡತಿಯೇ ಇಲ್ಲ ಅಂತ ಹೊರಟು ಹೋದ ಅವರು. ಇನ್ಮೇಲೆ ಒಂದಾಗೋ ಹಾಗೆ ಕಾಣಿಸಲ್ಲ ಎಂದು ಹೇಳಿದ್ದನ್ನು ಕೇಳಿ ಕಬೀರ್ ನಿಶ್ಚಿಂತೆಯಿಂದ ಕರೆ ಕಡಿತಗೊಳಿಸಿದ. ಅವರ ಜಗಳವಾದದ್ದರೂ ಯಾಕೆ, ಮುಂದೆ ಏನಾಗಬಹುದು ಎಂಬುದನ್ನು ಕನಿಷ್ಠ ಕುತೂಹಲ ಸಹ ತೋರದೆ ಸಂದ ಗೆಲುವನ್ನು ಸಂಭ್ರಮಿಸಿಬಿಟ್ಟರು ಕಬೀರನು ಸಹ. ಇತ್ತ ರಾಧಾ ಅರುಂಧತಿಯ ಮಡಲಿಗೆ ಬಿದ್ದು ಬೋರೆಂದು ಅತ್ತಳು. ಅತ್ತೆ, ನಾನೇನು ಬೇಕಂತ ಮಾಡಿಲ್ಲ, ಸ್ವಲ್ಪವೂ ಅರ್ಥ ಮಾಡಿಕೊಳ್ಳದೆ ಹೊರಟು ಹೋದ್ರಲ್ಲ, ಅವರನ್ನು ಹೇಗೆ ಸಮಾಧಾನ ಮಾಡೋದು ಅತ್ತೆ ಅಂತ ಬಿಕ್ಕಿದ್ದಳು. ಬುದ್ಧಿ ಬಂದ ಮೇಲೆಯೇ ರಾಧಾ ಎಂದು ಆ ಪಾಟಿ ಅತ್ತವಳಲ್ಲ. ಗಟ್ಟಿಗಿತ್ತಿ ಅವಳು. ಮನೆಯವರಿಗೆಲ್ಲ ಕರುಳು ಕಿತ್ತು ಬಂತು ಅವಳ ದುಃಖ ನೋಡಿ. ಹಾಗೆಯೇ ಓಡಿ ಹೊರಟವಳನ್ನು ಹಿಡಿದು ಕಣ್ಣೊರೆಸಿ ಹಣೆಯ ರಕ್ತವನ್ನೆಲ್ಲ ಹತ್ತಿಯಿಂದ ಚೊಕ್ಕ ಮಾಡಿ ಪುಟ್ಟ ಬ್ಯಾಂಡೇಜ್ ಅಂಟಿಸುವಷ್ಟರಲ್ಲಿ ಸಾಕಾಗಿ ಹೋಗಿತ್ತು ಅವಳತ್ತೆ ಅಮ್ಮನಿಗೆ. ಅವನೆಲ್ಲಿ ಹೋಗ್ತಾನೆ, ಕೋಪ ಕಡಿಮೆಯಾದ ಮೇಲೆ ಮನೆಗೆ ಬರ್ತಾನೆ, ನೀನು ವಿಷಯ ಮುಚ್ಚಿಟ್ಟೆ ಅಂತ ಅಸಮಾಧಾನ ಅವನಿಗೆ ಅಷ್ಟೆ. ಈಗ ಸ್ವಲ್ಪ ಸುಧಾರಿಸಿಕೋ ಪುಟ್ಟ ಅಂತ ಪರಿಪರಿಯಾಗಿ ಸಮಾಧಾನ ಮಾಡಿದರು. ಇಲ್ಲತ್ತೆ, ಅವರಿಗೆ ಕೋಪ ಬರೋದೇ ಕಡಿಮೆ, ಹಾಗೇನಾದರೂ ಬಂದರೆ ಅವರೇನು ಮಾಡ್ತಾ ಇದ್ದಾರೆ ಅನ್ನೋದು ಸಹ ಅವರ ಅರಿವಿಗೆ ಬರೋದಿಲ್ಲ. ಅಷ್ಟೊಂದು ಹುಚ್ಚು ಕೋಪ. ನನ್ನನ್ನು ಅದೆಷ್ಟು ನಂಬಿದ್ರು. ನಾನು ಮಾಡಿದ್ದು ಮೋಸ ತಾನೆ, ನಾನೀಗೆ ಮಾಡಬಾರ್ದಾಗಿತ್ತು. ನಾನೀಗಲೇ ಹೋಗಿ ಕಾಲಿಗೆ ಬಿದ್ದಾದರೂ ಕ್ಷಮೆ ಕೇಳಬೇಕು ಅನ್ನುತ್ತಾ ನಿಲ್ಲದೆ ಹೋದಳು. ಅವಳನ್ನು ಒಬ್ಬಳೇ ಬಿಡೋದು ಸರಿಯಲ್ಲ, ನಾನು ಹೋಗ್ತೀನಿ ಅಂತ ಹಿಂದೆ ಅರುಂಧತಿ ಸಹ ಹೋದರು. ರಾಧಾ ಗೂಡು ತಲುಪಿದಾಗ ರಮಣ್ ಅಲ್ಲಿರಲಿಲ್ಲ. ಚಿಕ್ಕ ಸಹ ಅಣ್ಣ ಬರಲೇ ಇಲ್ಲ ಅಂದ. ನಿರೀಕ್ಷೆ ಕಂಗಳು ಅತ್ತು ಬರಿದಾಗಿ ಹೋಗಿತ್ತು. ಎಷ್ಟೋ ಹೊತ್ತು ಕಾದಳು, ಅವ ಬರಲೇ ಇಲ್ಲ. ಮೊಬೈಲ್ ಸಹ ಮನೆಯಲ್ಲೇ ಇತ್ತು. ಈಗಲ್ಲದೆ ಇದ್ದರೆ ಇನ್ನೊಂದು ಗಂಟೆಯಾದರೂ ಬರಬಹುದು ಎಂದು ರಮಣ್ ಬರವು ಆಶಿಸಿದಳು. ಮರುದಿನವೂ ಬರಲಿಲ್ಲ. ಎಲ್ಲಿ ಹುಡುಕುವುದು, ಯಾರ ಬಳಿ ಕೇಳುವುದು, ದಿಕ್ಕೇ ತೋಚದಂತಾಯಿತು ರಾಧಾಗೆ. ಅರುಂಧತಿ, ಅವನಿಗೆ ಸಮಯ ಕೊಡು, ಕಾದ ತಲೆ ಕೊಂಚ ತಣ್ಣಗಾಗಲಿ, ಬರುತ್ತಾನೆ ಅಂತ ಮೇಲ್ಮುಖವಾಗಿ ಅವಳಿಗೆ ಧೈರ್ಯ ತುಂಬುತ್ತಿದ್ದದಾದರೂ ಅವರಿಗೂ ಗಾಬರಿಯೇ. ರಾಧಾಳದ್ದು ಒಂದು ಕಡೆ ಸೂಕ್ಷ್ಮವಾದ ದೇಹ ಪರಿಸ್ಥಿತಿ, ಇನ್ನೊಂದು ಕಡೆ ನೋವಿನ ಕೂಪಕ್ಕೆ ತಳ್ಳಿ ಹೋದ ಗಂಡ. ಈಗ ಕರ್ತವ್ಯವೂ ಹೆಗಲ ಮೇಲೇರಿತ್ತು. ಸದ್ಯಕ್ಕೆ ನೋವನ್ನೆಲ್ಲ ಎದೆಯ ಮೂಲೆಗೆ ತಳ್ಳಿ ಕೇಸಿನತ್ತ ಮನ ಕೇಂದ್ರೀಕರಿಸಿದಳು. ಆಕೆ ಅಧಿಕೃತವಾಗಿ ಇನ್ವೆಸ್ಟಿಗೇಷನ್ ಕೈಗೆ ತೆಗೆದುಕೊಳ್ಳುವಂತಿರಲಿಲ್ಲ. ಕಂಡುಹಿಡಿಯುವುದು ತಾನಾದರೂ ಸಿಕ್ಕ ಸಾಕ್ಷಿಗಳನ್ನು ಪ್ರದ್ಯುಮ್ನನ ಮೂಲಕ ಕೋರ್ಟ್ನಲ್ಲಿ ಪ್ರಸ್ತುತಪಡಿಸಬಹುದೆಂದು ಕೊಂಡಳು. ಅವಳ ಕಾರ್ಯಕ್ಷಮತೆ ಸಾಮರ್ಥ್ಯವನ್ನು ಕಂಡಿದ್ದ ಮೇಲಿನಧಿಕಾರಿ ಯಾವ ತೊಂದರೆಯೂ ಆಗದೇ ಇದ್ದಂತೆ ನೋಡಿಕೊಳ್ಳುವ ಭರವಸೆ ನೀಡಿದ್ದರು. ಎಂದೂ ಇಂಥ ಸಹಾಯ ಬಯಸುವ ಹಾಗೆ ಇರಲೇ ಇಲ್ಲ ಆಕೆಗೆ. ಅದು ವೈಯಕ್ತಿಕ ವಿಷಯಕ್ಕಂತೂ ಖಂಡಿತ ಇರಲಿಲ್ಲ. ಯಾವುದನ್ನು ತನ್ನ ವೃತ್ತಿ ಬದುಕಿನಲ್ಲಿ ಎಂದೂ ಮಾಡಬಾರದೆಂದುಕೊಂಡಿದ್ದಳೋ ಗಂಡನಿಗಾಗಿ ತನ್ನ ಆ ಕಟ್ಟಳೆಗಳನ್ನೆಲ್ಲ ಸಡಿಲಿಸಿದಳು. ನಿರಪರಾಧಿಗಾಗಿ ಮಾಡುತ್ತಿರುವುದು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಸಿಡಿಯಲ್ಲಿದ್ದ ವಿಡಿಯೋ ತನ್ನ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಾರ್ಯಪ್ರವೃತ್ತಳಾದಳು. ಸುಮಾಳಿಂದಲೇ ಅವಳ ವಿಚಾರಣೆ. ಮಂಗಳ, ನನ್ನ ಮಗಳು ಹೇಗೋ ಮನೆಗೆ ಸೇರಿದ್ದಾಳೆ, ಅವಳನ್ನು ಇಂಥದ್ದಕ್ಕೆಲ್ಲ ಎಳೆಯಬೇಡಿ ಎಂದು ಬಿಟ್ಟರು. ಅವಳು ತನಗೇನೂ ಗೊತ್ತಿಲ್ಲ, ತನ್ನ ಕಣ್ಣಿಗೆ ಪಟ್ಟಿ, ಕೈಗೆ ಹಗ್ಗ ಕಟ್ಟಿದ್ರೂ ನನಗೇನು ಗೊತ್ತಾಗ್ತಾ ಇರಲಿಲ್ಲ.
ಅಣ್ಣ ಆ ರೂಮಿಗೆ ಬಂದಾಗ ಅವರು ಮಾತನಾಡಲೂ ಇಲ್ಲ. ಇಲ್ಲದೇ ಇದ್ದರೆ ಅವರ ಧ್ವನಿ ಕಂಡು ಹಿಡಿಯಬಹುದಿತ್ತು. ಬಹುಶಃ ಅವರಿಗೆ ಮಾತನಾಡದೇ ಇರಲು ಹೇಳಿದ್ದರೇನೋ. ಕೈಗೆ ಇಂಜೆಕ್ಷನ್ ಚುಚ್ಚಿದ್ದು ಗೊತ್ತು. ನಂತರ ಕೈಗೆ ಕಟ್ಟಿದ್ದ ಹಗ್ಗ ಬಿಚ್ಚಿ ಕಾರಿನಿಂದ ತಳ್ಳಿದ್ರು. ಕಣ್ಣಿಗೆ ಕಟ್ಟಿದ್ದ ಬಟ್ಟೆ ಬಿಚ್ಚಿದಾಗ ಮನೆಯ ಎದುರಿದ್ದೆ. ತಾನು ಬೇಕಾದರೆ ಕೋರ್ಟಿನಲ್ಲಿ ಬಂದು ಗೊತ್ತಿದ್ದಷ್ಟು ಹೇಳುತ್ತೇನೆ ಎಂದಳು, ತಾಯಿಯ ವಿರೋಧದ ನಡುವೆಯೂ. ಪ್ರದ್ಯುಮ್ನ: ಮೇಡಮ್, ರಮಣ್ ಅವರು ನಮಗೆ ಹೇಳ್ದೆ ಊರು ಬಿಟ್ಟು ಹೋಗುವಂತಿಲ್ಲ. ಆದರೂ ಎಲ್ಲ ಕಡೆ ಹುಡುಕುತ್ತಿದ್ದೀವಿ. ಅವರಿಂದ ಇನ್ನಷ್ಟು ಮಾಹಿತಿ ಸಿಕ್ಕಿದ್ರೆ ಇನ್ನಷ್ಟು ಹೆಲ್ಪ್ ಆಗಿರೋದು ಎಂದ. ಅವನಿಗಿನ್ನೂ ರಾಧಾ IPS ಆಫೀಸರ್ ಎನ್ನುವುದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಪ್ರದ್ಯುಮ್ನ: ಅವರಿಗೆ ಒಂದು ನಿರ್ದಿಷ್ಟ ಸ್ಥಳದಿಂದ ಕಣ್ಣಿಗೆ ಬಟ್ಟೆ ಕಟ್ಟಿ ಒಯ್ದಿದ್ದಾರೆ. ಅಲ್ಲಿಂದ 4 ದಿಕ್ಕಿನ ಯಾವುದೇ ಜಾಗವಿರಬಹುದು. ಯಾವುದು ಅಂತ ಹುಡುಕುತ್ತೀರಾ? ಹಾಗೂ ರಮಣ್ ಕಾರು ಎಷ್ಟು ಬಾರಿ ಎಡ ಬಲಕ್ಕೆ ತಿರುಗಿದೆ ಅಂತ ಲೆಕ್ಕ ಇಟ್ಟರೂ ಕೂಡ ಕಂಡು ಹಿಡಿಯಲು ಸಹಾಯವಾಗುತ್ತೆ ಅಂದಾಗ, ಬೇಕಂತಲೇ ಹಾಗೋ ಹೀಗೋ ದೂರದವರೆಗೂ ಸುತ್ತಿಸಿ ಒಂದಷ್ಟು ನಡೆಸಿ ಕರೆದೊಯ್ದಿರುವ ಸಾಧ್ಯತೆ ಇದ್ದರೆ ನಮ್ಮ ದಿಕ್ಕು ಸಹ ತಪ್ಪುತ್ತೆ ಎಂದು ದೃಢವಾಗಿ ನುಡಿದವಳ ಕಂಡು ಪ್ರದ್ಯುಮ್ನ ಚಕಿತನಾದ. ಹೌದಲ್ಲ, ಎಡಬಲ ಗುರುತು ಹಾಕಿಕೊಳ್ಳೋ ಯೋಚನೆ ಸಹ ನನಗೆ ಬಂದಿರಲಿಲ್ಲ. ರಾಧಾಳ ತಲೆ ಓಡುವ ವೇಗ ಕಂಡು ಅವನಿಗೆ ಅವಳ ಕಾರ್ಯವೈಖರಿ ಮೇಲೆ ನಂಬಿಕೆ ಬಂತು. ಮೊಬೈಲಿನಲ್ಲಿದ್ದ ವಿಡಿಯೋ ಪದೇ ಪದೇ ಪ್ಲೇ ಮಾಡಿ ನೋಡಿದಳು. ಒಂದೊಂದು ಸೆಕೆಂಡ್ ಸಹ ಪಾಸ್ ಮಾಡಿ ಪ್ರತಿ ಫ್ರೇಮನ್ನು ಸೂಕ್ಷ್ಮವಾಗಿ ಗಮನಿಸಿದಳು. ಟ್ರ್ಯಾಪ್ ಮಾಡುವ ಉದ್ದೇಶವಿದ್ದ ಕೃತ್ಯವಾಗಿದ್ದರಿಂದ 2 CCTVಗಳನ್ನು ರಮಣ್, ಸುಮಾ ಇಬ್ಬರ ಮುಖ ಅವರೇ ಎನ್ನುವಷ್ಟು ಗುರುತು ಹಿಡಿಯಲಾಗುವಷ್ಟು ಕಾಣುವಂತೆ ಫಿಕ್ಸ್ ಮಾಡಲಾಗಿತ್ತು. 0 ಬಲ್ಬ್ ಬೆಳಕಿದ್ದರೂ ಸಹ ಕೊಂಚ ಜಾಸ್ತಿಯೇ ಕತ್ತಲೆ ಎನ್ನುವಂಥ ಕೋಣೆಯಾದರೂ ಸುಮಾಳ ಹಿಂದೆ ಒಂದು ಕಿಟಕಿ ಇತ್ತು. ಪರದೆ ಮುಚ್ಚಿದ ಕಿಟಕಿಯದು. ಫ್ಯಾನು ಹಾಕಿದ್ದರಿಂದ ಅದರ ಗಾಳಿಗೆ ಪರದೆಗಳು ಆಗಾಗ ಮೇಲೆ ಹಾರುತ್ತಿದ್ದವು. ದಟ್ಸ್ ಇಟ್, ಇದೊಂದು ಕೇಸೇ ಅಲ್ಲ ಅಂತ ಮೇಲೆದ್ದವಳು, ಈ ಊರು ಅಕ್ಕಪಕ್ಕದ ಊರಿನಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಫ್ಲೆಕ್ಸ್ಗಳು ಎಲ್ಲೆಲ್ಲಿವೆ ಅಂತ ನೋಡಿ ಎಂದಾಗ ಪ್ರದ್ಯುಮ್ನ ಅರ್ಥವಾಗದೆ ಅವಳ ಮುಖ ನೋಡಿದ. ಈ ಕಿಟಕಿಯ ಪರದೆ ಹಾರಿದಾಗ ನೋಡಿ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ದೊಡ್ಡ ಫ್ಲೆಕ್ಸ್ ಕಾಣುತ್ತೆ. ಪೂರ್ತಿ ಕಾಣುವುದಿಲ್ಲ. ಅದರ ಕೆಳಭಾಗದ ಮಲಬಾರ್ ಎಂದು ದೊಡ್ಡಕ್ಷರದಲ್ಲಿ ಬರೆದಿರುವುದು ಕಾಣಿಸುತ್ತೆ ಅಷ್ಟೇ. ಕಾಮನ್ ಸೆನ್ಸ್ ಉಪಯೋಗಿಸಿ ಹೇಳುತ್ತಿದ್ದೀನಿ. ಅದರ ಎದುರಿನ ಬಿಲ್ಡಿಂಗ್ನಲ್ಲೇ ಆಗಿರುವ ಕೃತ್ಯವಿದು ಎಂದು ಸುಲಭವಾಗಿ ಹೇಳಿದಳು. ಆ ರೀತಿಯ ಮಲಬಾರ್ ಗೋಲ್ಡ್ ಫ್ಲೆಕ್ಸ್ಗಳು ಆ ಊರಲ್ಲದೆ ಪಕ್ಕದ 2 ಊರಿನಲ್ಲೂ ಒಂದೊಂದಿತ್ತು. ಆ 3ರಲ್ಲಿ ಯಾವುದು? ಸುತ್ತಲೂ 108 ಮನೆ. ಯಾವುದರಲ್ಲಿ ಹುಡುಕುವುದು ತಿಳಿಯಲಿಲ್ಲ. ರಾಧಾ ರೇಗಿದಳು. ಇಷ್ಟು ಚಿಕ್ಕ ವಿಷಯವನ್ನು ನಾನು ಹೇಳಿಕೊಡ್ಬೇಕಾ? ಆ ಫ್ರೇಮ್ನ ಸ್ಕ್ರೀನ್ಶಾಟ್ ತೆಗೆದು ಝೂಮ್ ಮಾಡಿ ನೋಡಿ ಅಂದ್ಲು. ಪ್ರದ್ಯುಮ್ನ ನಿಜವಾಗಲೂ ಮಂಕೋ ಅಥವಾ ರಾಧಾ ಎದುರು ಅವನ ತಲೆ ಕೆಲಸ ಮಾಡುವುದು ನಿಲ್ಲಿಸಿತ್ತೋ ಗೊತ್ತಿಲ್ಲ. ಪಿಳಿ ನೋಡಿದ ಅವಳನ್ನೇ. ಇದನ್ನೆಲ್ಲ ನಾನು ಮಾಡಿ ನಿಮ್ಮ ಕೈಗೊಪ್ಪಿಸ್ತೀನಿ. ನೀವು ಅದನ್ನು ತಾನೇ ಕಂಡು ಹಿಡಿದೆ ಅಂತ ನನ್ನ ಹೆಸರೆಲ್ಲೂ ಬರದ ಹಾಗೆ ಕೋರ್ಟಿನಲ್ಲಿ ಸಬ್ಮಿಟ್ ಮಾಡಿ ಒಂದು ನಿರಪರಾಧಿಗೆ ಶಿಕ್ಷೆ ಆಗದೆ ಇರುವಂತೆ ನೋಡಿಕೊಳ್ಳುವಷ್ಟು ಬುದ್ಧಿವಂತಿಕೆ ತೋರಿಸಿ ಸಾಕು. ಸದ್ಯಕ್ಕೆ ನಿಮ್ಮ ಕಾನ್ಸ್ಟೇಬಲ್ ಕಳಿಸಿ, ತೋರ್ಪಡಿಕೆಗೆ ಇರಲಿ ಅಂದಳು. ಪ್ರದ್ಯುಮ್ನನ ದರ್ಪ ಅಹಂಕಾರಗಳೆಲ್ಲ ನೆಲಕಚ್ಚಿದವು. ಸುಬೋಧ್ ನಿಂತ ಅವಳ ಸಹಾಯಕ್ಕೆ. ಆ ಕೋಣೆಗೆ ಹೋದಳು. 2 ಅಂತಸ್ತಿನ ಮನೆ. ಬಾಡಿಗೆ ಕೊಡಲೆಂದೇ ಕಟ್ಟಿಸಿದ ಮನೆಯಾಗಿತ್ತೇನೋ. ಖಾಲಿ ಬಿದ್ದಿತ್ತು. ಒಂದು ಫ್ಯಾನ್, ಡ್ರಾಯರ್ಗಳಲ್ಲಿದ್ದ ಪುಟ್ಟ ಕಪಾಟು ಅಷ್ಟೇ ಅಲ್ಲಿದ್ದಿದ್ದು. ಸುತ್ತಮುತ್ತಲಿನ ಪರಿಸರವನ್ನು ಸರಿಯಾಗಿ ಲಕ್ಷ್ಯದಲ್ಲಿಟ್ಟುಕೊಂಡು ಮನೆಯ ಕೆಳಗಿದ್ದವರು ಬೇರೆಯ ಊರಿಗೋ ಫಾರಿನ್ಗೋ ಹೋಗ್ತಿರುವ ಅವಕಾಶ ಬಳಸಿ ಮೇಲಿನ ಮನೆಯ ಬೀಗ ಹೊಡೆದು ಇಷ್ಟು ಮಾಡಿದ್ದರು. ಸುಬೋಧ್ ಹೇಗೆ ತಿಳಿದು ಇದೇ ರೂಮು ಅಂತ? ಅದು ಇಷ್ಟು ಮನೆಗಳ ಮಧ್ಯ ಮತ್ತೂ 2 ಇದೆಯಲ್ಲ ಇದೇ ರೀತಿಯ ಫ್ಲೆಕ್ಸ್ ಅಂದಾಗ ನಕ್ಕಳು. ಪೊಲೀಸ್ ಹುಡುಗಿ. 2ರಲ್ಲಿ ಒಂದು ಹೊಸತು, ಇನ್ನೊಂದು ಹಳೆಯದು. ವಿಡಿಯೋದಲ್ಲಿ ಕಾಣುವುದು ಅಚ್ಚು ಬಣ್ಣದಲ್ಲಿದೆ. ಉಳಿದೆರಡು ಬಿಸಿಲಿನಲ್ಲಿ ನಿಂತು ಬಣ್ಣ ಕಳೆದುಕೊಂಡಿವೆ. ಸರಿಯಾಗಿ ಗಮನವಿಟ್ಟು ನೋಡಬೇಕಷ್ಟೆ. ಅಷ್ಟೇ ಅಲ್ಲ, ಇಲ್ನೋಡಿ ಅಂತ ಝೂಮ್ ಮಾಡಿ ತೋರಿಸಿದಳು. ಈ ಮನೆಯ ಮೇಲೆ ಮಸುಕಾಗಿ ಇಬ್ಬರ ಮಕ್ಕಳ ಸಣ್ಣ ಬಿಂಬ ಕಾಣುತ್ತಲ್ಲ. ಇಬ್ಬರು ಒಂದೇ ರೀತಿಯ ಬಟ್ಟೆ ಹಾಕಿದ್ದಾರೆ. ಯಾವುದೋ ಸ್ಕೂಲ್ ಯೂನಿಫಾರ್ಮ್. ಆ ಸ್ಕೂಲ್ ಹತ್ತಿರ ಇರುವ ಫ್ಲೆಕ್ಸ್ ಇದೊಂದೇ ಅಂದ್ಲು.
ರಾಧಾ, ಇವೆಲ್ಲ ತೀರಾ ಬೇಸಿಕ್ ವಿಷಯಗಳು ಸುಬೋಧ್. ಪೊಲೀಸ್ ಥರ ಯೋಚನೆ ಮಾಡುವುದಕ್ಕೂ ಮೊದಲು ಕಾಮನ್ ಸೆನ್ಸ್ ಉಪಯೋಗಿಸಬೇಕು ಅಷ್ಟೇ ಅನ್ನುತ್ತಾ ಸುತ್ತಲೂ ನೋಡಿದ ರಾಧಾಗೆ ಮತ್ತೆ ನಗು. ಪ್ರತಿ ಅಪರಾಧಿಯು ಒಂದಲ್ಲ ಒಂದು ಸುಳಿವು ಬಿಟ್ಟಿರುತ್ತಾನಂತೆ. ಅವರು ಬಿಟ್ಟಿದ್ದರು ಮೂಲೆಯಲ್ಲಿ ಎಣ್ಣದ ಬಾಟಲಿಗಳು, ತಿಂದು ಬಿಟ್ಟ ಚಿಕನ್ ಲೆಗ್ ಪೀಸ್, ಬೂಸ್ಟ್ ಬಂದ ಶೇಂಗಾ ಗೋಡಂಬಿ. ಸುಬೋಧ್ ದೊಡ್ಡ ಪಾರ್ಟಿ ನಡೆದಿರಬೇಕು. ಯಾವ ಬುದ್ಧಿವಂತರೋ CCTVಗಳ ಜೊತೆ ಸುಮಾಳನ್ನು ಕಟ್ಟಿ ಹಾಕಿದ ಕುರ್ಚಿ ಸಹ ಬಿಡದೆ ತೆಗೆದುಕೊಂಡು ಹೋಗಿದ್ದಾರೆ. ಫಾರೆನ್ಸಿಕಲ್ಲಿ ಬೆರಳಚ್ಚು ಸಿಕ್ಕಿಬಿಟ್ಟರೆ ಅನ್ನೋ ಭಯದಲ್ಲಿ. ಆದರೆ ಈ ಹೆಂಡದ ಬಾಟ್ಲಿಗಳನ್ನು ತೆಗೆದುಕೊಂಡು ಹೋಗಿಲ್ಲ ಅಂದಾಗ, ಅಂದರೆ ಈ ಬಾಟಲಿಗಳ ಮೇಲಿನ ಬೆರಳಚ್ಚು ಆಧಾರದ ಮೇಲೆ ಅಪರಾಧಿಗಳನ್ನು ಕಂಡು ಹಿಡಿಯೋದಾ ಅಂತ ಯೋಚನೆಗೆ ಬಿದ್ದು ಕೇಳಿದ. ನೋಡೋಣ, ಇವರುಗಳ ಬುದ್ಧಿವಂತಿಕೆ ನೋಡ್ತಾ ಇದ್ರೆ ಅಂಥ ಪರಿಸ್ಥಿತಿ ಬರೋದಿಲ್ಲ ಅಂದ್ಕೊತಿದ್ದೀನಿ. ನನ್ನ ಊಹೆ ಸರಿಯಾದರೆ ಫ್ಯಾನ್ ಗಾಳಿಗೆ ಇದನ್ನೆಲ್ಲ ಕೊಂಡು ತಂದ ಬಿಲ್ ಇಲ್ಲೇ ಎಲ್ಲೋ ಬಿದ್ದಿರುತ್ತೆ. ಈ ಕಪಾಟಿನ ಅಡಿಗೆ ಸ್ವಲ್ಪ ನೋಡಿ ಅಂದಾಗ ತಾನು ಬಗ್ಗಿದರೆ ಒಳ್ಳೆಯದಲ್ಲವೆಂಬ ಅರಿವು ಅವಳ ಮಸ್ತಿಷ್ಕದಲ್ಲಿಟ್ಟುಕೊಂಡೇ ಹೇಳಿದಳು. ಅವಳ ಊಹೆ ನಿಜವಾಯಿತು. ಆ ಬಿಲ್ನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ವಿಳಾಸವಿತ್ತು. ಪ್ರದ್ಯುಮ್ನನಿಗೆ ಫೋನ್ ಮಾಡಿದಳು. ಅಲ್ಲಿ ಆ ಬಿಲ್ ಮೇಲಿದ್ದ ತಾರೀಕಿನ CCTV ಫೋಟೇಜ್ ತೆಗೆಸಿ ನೋಡಿದ್ದಲ್ಲದೆ ಅವರುಗಳು ಕಾಯಂ ಗಿರಾಕಿಗಳಾಗಿದ್ದರಿಂದ ಪಾರ್ಸಲ್ ಮಾಡಿಕೊಟ್ಟ ಹುಡುಗನಿಗೂ ಸರಿಯಾಗಿಯೇ ಪರಿಚಯವಿತ್ತು. ಅವನು ನಾನೆಷ್ಟೋ ಸಲ ಮನೆಗೆ ಕೊಟ್ಟು ಬಂದಿದ್ದೀನಿ ಎಂದು ಅವರಲ್ಲೊಬ್ಬರ ವಿಳಾಸ ಸಹ ಹೇಳಿಬಿಟ್ಟ. ಪ್ರದ್ಯುಮ್ನ ಜೊತೆ ಇದ್ದರಿಂದ ಪೊಲೀಸ್ ಇನ್ವೆಸ್ಟಿಗೇಷನ್ ಅಡಿಯಲ್ಲಿ ಯಾವುದೇ ತೊಡಕಾಗಲಿಲ್ಲ. ಹೂವು ಎತ್ತಿದಷ್ಟು ಸುಲಭವಾಗಿ ತನಿಖೆ ಮುಗಿಸಿಬಿಟ್ಟಳು. ಅವಳಿಗೆ ಆ ಇಂಜೆಕ್ಷನ್ ಸಿರಿಂಜ್ ಸಿಕ್ಕದೇ ಇದ್ದದ್ದು ಆಶ್ಚರ್ಯವೇ. ಆದ್ದರಿಂದ ಒಳ್ಳೆಯದೇ ಆಯಿತು ಅಂದುಕೊಂಡಳು. ಮತ್ತೆರಡು 3 ದಿನಗಳು ಶಬರಿಯಂತೆ ಕಾದು ಕುಳಿತಳು. ಅರುಂಧತಿ ಅವಳೊಂದಿಗೆ ಉಳಿದಿದ್ದರಿಂದ ಊಟ ತಿಂಡಿ ಹೇಗೇಗೋ ಮಾಡಿಸುವಲ್ಲಿ ಸುಸ್ತಾಗುತ್ತಿದ್ದರು. ರಮಣ್ ಬಂದ ಮೇಲೆ ನೀನು ಸರಿಯಾಗಿ ಊಟ ಮಾಡಿಲ್ಲವೆಂದರೆ ಗೊತ್ತಾದರೆ ಬೇಜಾರು ಮಾಡಿಕೊಳ್ತಾನೆ. ಏನೇನೋ ಹೇಳಿದರೆ ಸುಮಾರಾಗಿ ತಿನ್ನುತ್ತಿದ್ದಳು. ಯಾವುದಾದರೊಂದು ಬುಲೆಟ್ ಮನೆಯ ಎದುರು ಹಾದು ಹೋದರೂ ಗಂಡ ಬಂದನೇನೋ ಎಂದು ಬಾಗಿಲಿಗೆ ಓಡಿ ಹೋಗಿ ನಿಲ್ಲುತ್ತಿದ್ದಳು. ದೃಷ್ಟಿ ಅಂಗಳದಲ್ಲೇ ನಿಲ್ಲಿಸಿಟ್ಟ ಬೈಕಿನ ಮೇಲೆ ಬಿದ್ದಾಗ ಮತ್ತೆ ನಿರಾಸೆಯಾಗುತ್ತಿತ್ತು. ಇವೆಲ್ಲ ಜಂಜಾಟಗಳ ನಡುವೆ ನುಜ್ಜುಗುಜ್ಜಾಗಿತ್ತು ಆಕೆಯ ಮನ. ಅಂತೂ ಗುರುವಾರ ಬಂದೇ ಬಿಟ್ಟಿತ್ತು. ಅರುಂಧತಿ ಬರುತ್ತೇನೆಂದರೂ ಬೇಡವೆಂದು ಕೋಟೆಗೆ ಒಬ್ಬಳೇ ಹೋದವಳ ಎದೆ ಬಡಿತ ರಮಣ್ ದೂರದಲ್ಲಿ ಕಾಣುತ್ತಿದ್ದಂತೆ ಜೋರಾಗಿತ್ತು. ವಾರದಿಂದ ಬ್ಲೇಡು ಕಾಣದ ಗಡ್ಡ, ಕಣ್ಣಲ್ಲಿ ನಿರ್ಲಿಪ್ತತೆ. ಎಲ್ಲಿದ್ದನೋ ಇಷ್ಟು ದಿನ, ಇಳಿದು ಹೋಗಿದ್ದಾರಲ್ಲ ಎಂದಿತು ಮನಸ್ಸು. ದೀನಾಳಾಗಿ ಅವನತ್ತ ನೋಡಿದರೂ ತನ್ನತ್ತ ದೃಷ್ಟಿಯು ಹಾಯಿಸದೆ ಹೋದವನ ಕಂಡು ಹೃದಯ ಅತ್ತಾಗ ಕಷ್ಟಪಟ್ಟು ತಡೆದುಕೊಂಡಿತು ಹುಡುಗಿ. ರಮಣನು ಇದೊಂದು ವಾರದಲ್ಲಿ ನೋವು ಅನುಭವಿಸಿದವನೇ. ಆದರೆ ರಾಧಾಳ ಸಾಂತ್ವನಕ್ಕೆ ಕುಟುಂಬವೊಂದಿತ್ತು. ಅವನು ಆ ವಿಷಯದಲ್ಲೂ ನತದೃಷ್ಟ. ಮತ್ತೆ ಮತ್ತೆ ಅವನತ್ತ ನೋಡಲಿಲ್ಲ. ತನ್ನ ಚಿತ್ತ ನೆಲೆ ಕಳೆದುಕೊಳ್ಳಬಹುದೆಂದು ಪ್ರದ್ಯುಮ್ನ ಸಾಕ್ಷ್ಯಾಧಾರಗಳನ್ನು ಹಾಜರುಪಡಿಸಿದ. ಸುಮಾ ರಮಣ್ ಅಂಥವನಲ್ಲ ಎಂದು ಹೇಳಿಕೆ ಕೊಟ್ಟರೆ ಆ ಕಿಡ್ನಾಪ್ ಕೇಡಿಗಳು ಅದು ಡ್ರಗ್ಸೇ ಅಲ್ಲ, ಗ್ಲೂಕೋಸ್ ಎಂದರು. ಸುಮಾ ಮೊದಲು ಕೆಲವೊಮ್ಮೆ ಮತ್ತಿನ ಇಂಜೆಕ್ಷನ್ ತೆಗೆದುಕೊಂಡವಳಿಗೆ ಆ ಇಂಜೆಕ್ಷನ್ ಏನೂ ಪರಿಣಾಮ ಬೀರಿರಲಿಲ್ಲ. ತಮಗೆ ದುಡ್ಡು ಕೊಟ್ಟು ಮಾಡಿಸಿದರು, ಯಾರೆಂದು ಗೊತ್ತೇ ಇಲ್ಲವೆಂದರು. ಹೇಳಿದರೆ ಕೋರ್ಟು ಜೈಲು ಶಿಕ್ಷೆ ವಿಧಿಸುತ್ತಿತ್ತೋ ಏನೋ. ಹೊರಗೆ ಬಂದ ಮೇಲೆ ಕಬೀರ್ ಸೀದಾ ಮೇಲೆ ಕಳುಹಿಸುತ್ತಿದ್ದ. ಕಂಪ್ಲೇಂಟ್ ನಿಜವಾಗಿದ್ದರೂ ಕೇಸಿನಲ್ಲಿ ಯಾವುದೇ ಹುರುಳಿಲ್ಲವೆಂದು ಆ ಅಪರಾಧಿಗಳಿಗೆ ದುಡ್ಡಿನ ಆಸೆಗೆ ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ತೊಂದರೆ ಕೊಟ್ಟಿದ್ದಕ್ಕೆ, ಒಂದು ಹುಡುಗಿಯ ಜೀವ ಅಪಾಯಕ್ಕೆ ಒಡ್ಡಿದ್ದಕ್ಕೆ, ಹುಚ್ಚುಚ್ಚಾಗಿ ಹೇಳಿಕೆ ಕೊಟ್ಟು ಕೋರ್ಟು ಸಮಯ ಹಾಳು ಮಾಡಿದ್ದಕ್ಕೆ, ಇನ್ನೂ ಏನೇನೋ ಆ ಅಪರಾಧದಡಿಯಲ್ಲಿ ಬರುವುದೋ ಎಲ್ಲದಕ್ಕೂ ಸೆಕ್ಷನ್ ಜಡಿದು ಜೈಲುವಾಸ ದಂಡ ವಿಧಿಸಲಾಯಿತು. ರಮಣ್ ದಾಪುಗಾಲಿಡುತ್ತಲೇ ಕೋರ್ಟ್ ಆವರಣದಿಂದ ಹೊರಟವನನ್ನು ಕೂಗಿದಳು, ರಮಣ್ ಅಂತ. ಅವ ತಿರುಗಲಿಲ್ಲ, ನಿಲ್ಲಲೂ ಇಲ್ಲ. ಓಡೋಡಿ ಹೋಗಿ ಅಡ್ಡ ನಿಂತಳು. ಕಣ್ಣು ಕೆಂಪು ಮಾಡಿದ. ಏನು ಅಂದ. ಎಲ್ಲಿಗೆ ಹೋಗಿದ್ರಿ ಇಷ್ಟು ದಿನ? ಮನೆಗೆ ಹೋಗೋಣ ಬನ್ನಿ ಅಂತ ಅವನ ಕೈ ಹಿಡಿದುಕೊಂಡಳು. ಯಾವ ಮನೆ ಅಂತ ತನ್ನ ಕೈ ಬಿಡಿಸಿಕೊಂಡ ಅವಳಿಂದ ಹೃದಯ ಸ್ತಬ್ಧವಾಗಿ ಹೋದಂತಾಯಿತಾಗ ಆಕೆಗೆ. ಯಾವ ಮನೆ ಅಂದರೆ ನಮ್ಮ ಮನೆಗೆ ಅಂದಾಗ
ಸುಮ್ಮನೆ ನಿಂತ ಸಂಬಂಧವಿಲ್ಲದವರಂತೆ. ಸುಮ್ಮನೆ ಯಾಕೆ ನಿಂತ್ರಿ? ನಿಮ್ಮತ್ರ ಎಷ್ಟೋ ವಿಷಯ ಹೇಳಬೇಕು ಅಂದ್ಲು. ಸಿಡಿದು ಬಿದ್ದ. ಅಂದರೆ ಇನ್ನೂ ಏನೇನು ಮುಚ್ಚಿಟ್ಟಿದ್ದೀಯಾ ನನ್ನಿಂದ ಅಂದ. ರಾಧಾಗೆ ಏನು ಹೇಳಬೇಕು ಎನ್ನುವುದೇ ತೋಚದಾಯಿತು. ಐ ಆಮ್ ಸಾರಿ ರಮಣ್, ನಾನು ಹೇಳುವುದನ್ನು ಒಮ್ಮೆ ಕೇಳು ಅಂದ್ಲು. ಬೇಡಮ್ಮ ಬೇಡ, ನೀನು ಹೇಳುವುದು ಬೇಡ, ನಾನು ಕೇಳುವುದು ಬೇಡ. ನೀನು ನಿನ್ನ ಕರ್ತವ್ಯ ಮಾಡಿಕೊ, ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡು, ಹೇಗೋ ಹಾಳಾಗಿ ಹೋಗ್ತೀನಿ ಅಂದ. ಯಾಕೀಗೆಲ್ಲ ಮಾತಾಡ್ತಾ ಇದ್ದೀರಿ ಅನ್ನುತ್ತಾ ಆಗಲೇ ಅವಳ ಕಣ್ಣಲ್ಲಿ ನೀರು ಬಂತು. ಮತ್ತೇನು ಮಾತಾಡಬೇಕಿತ್ತು? ನಿನ್ನನ್ನು ನಂಬಿದ್ದಕ್ಕೆ ನೀನು ಕೊಟ್ಟ ಉಡುಗೊರೆನ ಇನ್ನೂ ಜೀರ್ಣ ಮಾಡಿಕೊಳ್ಳೋಕೆ ಆಗ್ತಿಲ್ಲ ನನ್ನಿಂದ ಅಂತ ಕೋಪೋದ್ರಿಕ್ತನಾಗಿದ್ದ. ನಿಜ ರಮಣ್, ನನಗೆ ಗೊತ್ತು ನನ್ನಿಂದ ತಪ್ಪಾಗಿದೆ, ನಾನು ಹಾಗೆ ಮಾಡಬಾರ್ದಿತ್ತು. ಆದರೆ ಪ್ರತಿ ಕ್ಷಣವೂ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೊರಗ್ತಾ ಇದ್ದೀನಿ ಅಂತ ಕಣ್ಣೀರು ತೊಡೆದುಕೊಂಡಳು. ಮುಖ ತಿರುಗಿಸಿದ. ಇತ್ತ ಅರುಂಧತಿ ಸೀರೆ ಸೆರಗಿಗೆ ಚುಚ್ಚುತ್ತಿದ್ದ ಪಿನ್ ನೆಲಕ್ಕೆ ಬಿದ್ದು ಅದನ್ನೆತ್ತಿಕೊಳ್ಳಲು ಬಗ್ಗಿದಾಗ ಸೋಫಾದ ಅಡಿಯಲ್ಲಿ ಹೊಳೆಯುತ್ತಿದ್ದ ವಸ್ತು ಕಂಡು ಏನಿರಬಹುದೆಂದು ಯೋಚಿಸುತ್ತಲೇ ಪೊರಕೆ ತಂದು ಸೋಫಾದ ಕೆಳಗಿದ್ದ ಬೆಳ್ಳಿ ಕಾಲ್ಬಳೆಗಳನ್ನು ಹೊರಗೆ ತೆಗೆದಿದ್ದರು. ಅದನ್ನು ನೋಡುತ್ತಲೇ ಆಕೆಗೆ ರಾಧಾಳ ಹೊಟ್ಟೆಯಲ್ಲಿದ್ದ ಜೀವದ ಬಗ್ಗೆ ಅರಿವಾಗಿ ಹೋಯಿತು. ಕಣ್ಣಲ್ಲಿ ನೀರು ತುಂಬಿಕೊಂಡೇ ಹಾಗೆಯೇ ಚಪ್ಪಲಿ ಮೆಟ್ಟಿ ಕೋರ್ಟಿನ ಕಡೆ ನಡೆದರು. ರಾಧಾ ದಯವಿಟ್ಟು ಮನೆಗೆ ಹೋಗಿ ಮಾತಾಡೋಣ ಅಂದ್ಲು. ನಾನೆಲ್ಲಿಗೂ ಬರೋದಿಲ್ಲ ಅಂದ. ಆಗವಳು IPS ಅಲ್ಲ, ಎಂಥದ್ದೂ ಅಲ್ಲ. ಆಕೆಗಾಗ ಕೇವಲ ಕೋಪಗೊಂಡ ಪತಿಯನ್ನು ಕ್ಷಮೆ ಕೇಳಿ ಹೆಣ್ಣಷ್ಟೇ ಅಲ್ಲದೆ ಅವರಿಬ್ಬರ ಪ್ರೇಮದ ಫಲವಾಗಿ ಇನ್ನೊಂದು ಪುಟ್ಟ ಜೀವವನ್ನು ಒಡಲಲ್ಲಿ ಹೊತ್ತವಳು. ತಾನೇನು ನಿಂತಿರುವುದು ಎಲ್ಲಿ ಎಂಬುದನ್ನು ಮರೆತು ಪತಿಯ ಶರ್ಟ್ ಹಿಡಿದುಕೊಂಡು ಎಳೆದು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಇದೊಂದು ಬಾರಿ ಕ್ಷಮಿಸಿಬಿಡಿ, ಇನ್ಯಾವತ್ತೂ ಹೀಗಾಗೋದಿಲ್ಲ, ಅದಕ್ಕಿಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ, ನೀವಿಲ್ಲದೆ ನನಗೆ ಬದುಕೋದು ಕಷ್ಟ ರಮಣ ಅಂತ ಪರಿಪರಿಯಾಗಿ ಕೇಳಿಕೊಂಡು ಹುಚ್ಚಿಯ ಹಾಗೆ ಅವನೆದೆಗೆ ಹೊರಗೆ ಹತ್ತಳು. ಅವಳ ಕಣ್ಣೀರು ಅವನ ಶರ್ಟ್ ಒದ್ದೆ ಮಾಡಿತ್ತೇ ಹೊರತು ಹೃದಯದವರೆಗೂ ತಲುಪಲೇ ಇಲ್ಲ. ಅವನು ಕಲ್ಲಾಗಿ ಹೋಗಿದ್ದ. ತನ್ನ ಶರ್ಟ್ ಮೇಲಿದ್ದ ಅವಳ ಕೈ ಕಿತ್ತು ತನ್ನೆದೆಯ ಮೇಲೆ ಹೊರಗೆ ಬಿಕ್ಕುತ್ತಿದ್ದವಳನ್ನು ಬಲವಂತವಾಗಿ ಸರಿಸಿ, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ, ಇನ್ನು ಮುಂದೆ ನನ್ನ ವಿಷಯಕ್ಕೆ ಬರಲೂ ಬೇಡ ಅನ್ನುತ್ತಾ ಹೊರಟು ಬಿಟ್ಟ. ಅಲ್ಲಿಂದ ಹತ್ತು ಸುಸ್ತಾಗಿ ತಲೆ ಸುತ್ತು ಬಂದು ಬಿದ್ದಳು. ಸ್ವಲ್ಪ ಮುಂಚೆ ಬಂದು ನಿಂತ ಅರುಂಧತಿಗೆ ನಡೆಯುತ್ತಿರುವುದು ಅರ್ಥವಾಗುವಷ್ಟರಲ್ಲಿ ರಾಧಾ ಬಿದ್ದಾಗಿತ್ತು. ಹಿಂತಿರುಗಿದ ನೋಡಿದ ರಮಣನ ಎದೆ ದಸಕ್ಕೆಂದಿತ್ತು. ಹೆಂಡತಿಯನ್ನು ತೋಳಲ್ಲಿ ಎತ್ತಿಕೊಂಡು ಹೋಗಿ ಟ್ಯಾಕ್ಸಿ ಮಾಡಿಸಿ ಆಸ್ಪತ್ರೆಗೆ ಓಡಿದ. ಅರುಂಧತಿಯು ನಡೆದರು. ಅವರಿಗೆ ನಡೆದ ವಿಷಯ ಸರಿಯಾಗಿ ಗೊತ್ತಿಲ್ಲ. ತೊಡೆ ಮೇಲೆ ತಲೆಯಿಟ್ಟು ಮಲಗಿದ್ದ ಪ್ರಜ್ಞೆಯೇ ಇಲ್ಲದ ಹೆಂಡತಿಯನ್ನು ನೋಡಿ ರಮಣನಿಗೆ ಹೃದಯ ಬಾಯಿಗೆ ಬಂದಿತ್ತು. ಚಿಕಿತ್ಸೆಗೆಂದು ರಾಧಾ ಒಳಗಿದ್ದರೆ ರಮಣ್ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಶತಪಥ ತಿರುಗಿದ. ಅರುಂಧತಿ ಕರೆದು ಪಕ್ಕಕ್ಕೆ ಕೂರಿಸಿಕೊಂಡರು. ಮೊದಲೇ ಇಷ್ಟೆಲ್ಲ ಅವಾಂತರ ಮಾಡಿದವನು ರಾಧಾ ಗರ್ಭಿಣಿ ಎಂಬ ವಿಷಯ ತನ್ನಿಂದ ತಿಳಿದರೆ ಇನ್ನೇಗೋ ಎಂದು ಯೋಚಿಸಿ ಸುಮ್ಮನಾದರು. ಬೊಗಸೆಯಲ್ಲಿ ಮುಖ ಹುದುಗಿಸಿ ಕುಳಿತಿದ್ದವ ಅರುಂಧತಿಯ ಮಾತಿಗೆ ಅವರತ್ತ ತಿರುಗಿದ. ಎಷ್ಟು ನಂಬಿತ್ತಲ್ಲ ಆ ಹುಡುಗಿ ನಿನ್ನನ್ನು ರಮಣ್. ಕಂಡವರ ಅಬಾರ್ಷನ್ ಪೇಪರ್ ಮೇಲೆ ನಿನ್ನ ಸಹಿ ಕಂಡಾಗಲೂ ನಿನ್ನನ್ನು ಒಂದು ಕ್ಷಣಕ್ಕೂ ಅನುಮಾನಿಸಲಿಲ್ಲ. ಆಗಿನ್ನೂ ನಿಮ್ಮ ಮದುವೆಯಾದ ಹೊಸತು. ಪ್ರೀತಿ ಸಹ ಆಗಿತ್ತೋ ಇಲ್ಲವೋ ನಿಮ್ಮಿಬ್ಬರ ಮಧ್ಯೆ. ಗಂಡ ಹೆಂಡತಿಯರ ನಡುವಿನ ನಂಬಿಕೆಗೆ ಇನ್ನೊಂದು ಹೆಸರಾಗಿ ನಡೆದುಕೊಂಡು ಸದಾ ನಿನ್ನ ಬೆಂಬಲಕ್ಕೆ ನಿಂತು ನಿನ್ನ ತಲೆನೋವನ್ನೆಲ್ಲ ತನ್ನ ಮೇಲೆ ಎಳೆದುಕೊಂಡಿತು. ಅಂಥವಳ ಮೇಲೆ ನೀನು ಇಷ್ಟು ಸುಲಭವಾಗಿ ವಿಶ್ವಾಸ ಕಳೆದುಕೊಂಡಿಯಲ್ಲ. ನಿನಗೆ ಸರಿ ಅನಿಸುತ್ತಾ? ಹಾಗಂತ ನಿನ್ನ ಕೋಪ ತಪ್ಪು ಅಂತ ಹೇಳುತ್ತಿಲ್ಲ. ನಿನ್ನ ಜಾಗದಲ್ಲಿ ಯಾರಿದ್ದರೂ ಹಾಗೆಯೇ ನಡೆದುಕೊಳ್ತಿದ್ರು. ಅಷ್ಟು ಪ್ರೀತಿಸಿದ ಹೆಂಡತಿ ತನ್ನಿಂದ ಇಷ್ಟು ದೊಡ್ಡ ಸತ್ಯ ಮುಚ್ಚಿಟ್ಟಿದ್ದಾಳೆ ಎಂದಾಗ ಅದು ಯಾರಿಗಾದರೂ ನೋವು ಕೊಡೋ ವಿಷಯವೇ. ಅದು ಮೂರನೆಯವರಿಂದ ತಿಳಿದರಂತೂ ಇನ್ನೂ ನರಕ. ಆದರವಳು ವಿಷಯ ತಿಳಿದಾಗ ನೀನು ಅವಳನ್ನು ಅರ್ಥ ಮಾಡಿಕೊಳ್ತೀಯ ಅಂದುಕೊಂಡಳು. ಹಾಗೆ ಅರ್ಥ ಮಾಡಿಕೊಳ್ಳದೆ ಎಲ್ಲಿ ದೂರ ಮಾಡಿಬಿಡ್ತೀಯೋ ಅಂತ ಅಂಜಿದಳು ಕೂಡ ಅಂದರು. ರಾಧಾ ಯಾವಾಗ ಪ್ರಜ್ಞೆ ತಪ್ಪಿ ಬಿದ್ದಳೋ ಆವಾಗಲೇ ಅವ ಕರಗಿ ಹೋಗಿದ್ದ. ತಪ್ಪಿನ ಅರಿವು ಸಹ ಆಗಿತ್ತು. ನಾನು ಅಷ್ಟು ಕಠಿಣವಾಗಿ ನಡೆದುಕೊಳ್ಬಾರ್ದಿತ್ತು. ಹಾಳಾದ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದೆ ಅಂದ. ಆ ನ್ಯಾಯಾಲಯದ ಆವರಣದಲ್ಲಿ ಅಷ್ಟೊಂದು ಜನರ ಮುಂದೆ ಹಾಗೆ ಅತ್ತಳಲ್ಲ.
ಅಲ್ಲಿ ಎಷ್ಟೋ ಜನರಿಗೆ ಅವಳ ವೃತ್ತಿಯ ಪರಿಚಯವಿರಬಹುದು. ಹಾಗೆಲ್ಲ ವೃತ್ತಿ ವೈಯಕ್ತಿಕವನ್ನು ಕೂಡಿಸಿದವಳಲ್ಲ ಆಕೆ. ಆದರಿವತ್ತು ಅದು ಕೋರ್ಟ್ ಆವರಣ ಎನ್ನುವುದನ್ನು ಮರೆತು ಬೇಡಿಕೊಂಡಳು, ಗೋಳಾಡಿದಳು. ಯಾಕೆ? ಅವೆಲ್ಲ ಕೇವಲ ನಿನಗಾಗಿ, ನಿನ್ನ ಪ್ರೀತಿಗಾಗಿ ಅಂದರು. ನನಗೆ ಬುದ್ಧಿ ಕೆಟ್ಟಿತ್ತು, ಅನ್ಯಾಯವಾಗಿ ನೋವು ಕೊಟ್ಟೆ ಅವಳಿಗೆ ಅಂದ. ನಿನಗಾಗಿ ತನ್ನ ನಿಯಮಗಳನ್ನೆಲ್ಲ ಬಿಟ್ಟಳು. ವೃತ್ತಿ ಅಂತ ಬಂದರೆ ಅವಳೆಷ್ಟು ಡೆಡಿಕೇಟೆಡ್. ಅವಳ ದೃಢ ಚಿತ್ತವನ್ನು ಅಲ್ಲಾಡಿಸೋ ಪ್ರಯತ್ನ ಸಹ ಮಾಡೋಕ್ಕಾಗೋದಿಲ್ಲ ನಮ್ಮಿಂದ. ಅಷ್ಟು ದಿಟ್ಟೆ. ಅವಳ ಯೋಚನಾ ಲಹರಿ ಸಾಧಾರಣ ಮನುಷ್ಯರಿಂದ ಗೆಸ್ ಮಾಡೋದು ಸಹ ಕಷ್ಟ. ರಾಧಾ IPS ಆಗಿ ಅವಳೆಷ್ಟು ಸ್ಟ್ರಿಕ್ಟೋ, ಬರೀ ರಾಧಾಳಾಗಿ ಅಷ್ಟೇ ಮುದ್ದು ಆಕೆ. ನಿನಗೆ ಗೊತ್ತಿರಬೇಕಲ್ಲ ಅವಳ ಹಠ ಅನ್ನುತ್ತಾ ಸಣ್ಣ ನಗೆ ನಕ್ಕರು. ಕಾಲೇಜಿಗೆ ಹೋಗುವವಳು ಪೊಲೀಸ್ ಯಾವಾಗ ಆದಳು ಅಂತ ಯೋಚಿಸ್ತಿದ್ದೀಯಾ? ಈಗ ತಾನೇ ಮುಗಿಸಿರೋ ಸಾಧಾರಣ MBA ಗ್ರ್ಯಾಜುಯೇಟ್ ಎಷ್ಟು ವಯಸ್ಸಾಗಿರುತ್ತೆ ಅಂದ್ಲು. ಒಂದು 22-23 ಅಂದ. ಅವಳಿಗೆ 26 ವರ್ಷ ಅಂದಾಗ ಆಶ್ಚರ್ಯದಿಂದ ನೋಡಿದ. ಅವಳ ಬುದ್ಧಿಶಕ್ತಿಗೆ 5 ವರ್ಷಕ್ಕೆ 1ನೇ ತರಗತಿ ಸೇರಿದಳು. 20 ವರ್ಷಕ್ಕೆಲ್ಲ ಡಿಗ್ರಿ ಮುಗಿಸಿದಳು. ನಂತರ ಪೊಲೀಸ್ ಎಕ್ಸಾಮ್ ಪರೀಕ್ಷೆ, ಟ್ರೈನಿಂಗ್ 24 ವರ್ಷಕ್ಕೆಲ್ಲ ಮುಗಿದು ಹೋಯಿತು. ಆಮೇಲೆ ಅದ್ಯಾವುದೋ ಸೀಕ್ರೆಟ್ ಮಿಷನ್ ಅಂತ ಕಾಲೇಜು ಸೇರಿದ್ದು. 1 ವರ್ಷ ತಲೆ ಕೆಡಿಸಿಕೊಂಡಿದ್ದಳು. 2ನೇ ವರ್ಷಕ್ಕೆ ನಿನ್ನ ಜೊತೆ ಮದುವೆ. ಆಮೇಲೆ ಅದೇಗೆ ನಿಭಾಯಿಸಿತೋ ಅಂದ್ಲು. ಅವಳನ್ನ ನೋಡಿದ್ರೆ ಅನ್ನಿಸೋದೇ ಇಲ್ವಲ್ಲ ಅಂದಾಗ ಅವಳಿಗೆ ಪೊಲೀಸ್ ವೃತ್ತಿಯ ಮೇಲಿದ್ದ ಆಸಕ್ತಿ ಅಂಥದ್ದು. ಬೇಗ ಬೇಗ ಎಲ್ಲ ಮಜಲುಗಳನ್ನು ದಾಟಿಬಿಟ್ಟಳು. ಅವಳಿಗೆ 12-13 ವರ್ಷವಾದಾಗ ಆದ ಘಟನೆ ಹೇಳ್ತೀನಿ. ರಘು ಅಣ್ಣ ಅವಳನ್ನು ಒಂದಿನ ಸ್ಕೂಲಿನಿಂದ ಕರೆದುಕೊಂಡು ಬರುವಾಗ ಅವರ ಗೆಳೆಯನ ಮಗಳು ಸತ್ತ ವಿಷಯ ತಿಳಿಯುತ್ತೆ. ರಾಧಾಳನ್ನ ಸಾವಿನ ಮನೆಗೆ ಕರೆದೊಯ್ಯಲು ಇಷ್ಟವಿಲ್ಲದೆ ಇದ್ರೂ ಇವಳ ಹಠಕ್ಕೆ ಕರ್ಕೊಂಡು ಹೋಗ್ತಾರೆ. ಅವಳದ್ದು ಸಹಜ ಸಾವು. 19 ವರ್ಷಕ್ಕೆಲ್ಲ ಅಸ್ತಮ ರೋಗ ಇದ್ದ ಹುಡುಗಿ. ಉಸಿರಾಟದ ತೊಂದರೆಯಿಂದ ಸತ್ತಿದ್ದು ಅಂತಾಗುತ್ತೆ. ಇವಳು ಇಡೀ ಮನೆ ತುಂಬ ಓಡಾಡಿ ಅಡುಗೆ ಮನೆಯ ಕಸದ ಬುಟ್ಟಿಯಲ್ಲಿದ್ದ ಅಸ್ತಮ ರೋಗಿಗಳು ಉಪಯೋಗಿಸೋ ಉಸಿರಾಟದ ಪಂಪ್. ಅಂಕಲ್, ಇದು ಹೊಸ ಪಂಪ್ ತಾನೆ? ಈ ಪಂಪ್ ಅವಳ ಬಳಿಯಲ್ಲಿ ಇರದೆ ಅಡುಗೆ ಮನೆ ಕಸದ ಬುಟ್ಟಿಯಲ್ಲಿ ಹೇಗೆ ಬಿದ್ದಿತ್ತು ಅಂದಾಗ ಯಾರೋ ಬೇಕಂತಲೇ ಅವಳ ಕೈಗೆ ಸಿಗದ ಹಾಗೆ ಮಾಡಿದ್ದಕ್ಕೆ ಅಕ್ಕನ ಉಸಿರಾಟಕ್ಕೆ ತೊಂದರೆಯಾಗಿ ಇದು ಸಿಗದೆ ಸತ್ತಿರಬಹುದು. ಸಾವು ಸಹಜವಾಗಿಯೇ ಕಾಣಿಸುತ್ತೆ, ಆದರೂ ಕೊಲೆಯಲ್ವಾ ಇದು ಎಂದು ಪ್ರಶ್ನೆ ಹುಟ್ಟುಹಾಕಿ ಇಡೀ ಪ್ರಕರಣವನ್ನೇ ತಿರುಗಿಸಿಬಿಟ್ಟಳು. ಅದು ಕೊಲೆಯೇ. ಆ ಹುಡುಗಿಯ ಮಲತಾಯಿ ಆಸ್ತಿ ಒಡೆಯಲು ಮಾಡಿದ ಪ್ಲಾನ್ ಎನ್ನುವುದು ನಂತರದ ವಿಚಾರಣೆಯಲ್ಲಿ ಗೊತ್ತಾಯಿತು. ಅಣ್ಣ ಇದನ್ನ ಮನೆಯಲ್ಲಿ ಹೇಳಿದಾಗ ಅಪ್ಪಯ್ಯ ಅಂದರೆ ಲಕ್ಷ್ಮೀ ನರಸಿಂಹಯ್ಯನವರು ಒಂದೇ ಮಾತಿಗೆ ನನ್ನ ಮೊಮ್ಮಗಳು ಪೊಲೀಸ್ ಆಗ್ತಾಳೆ ಎಂದರು. ಆವತ್ತಿನಿಂದ ಆ ಹುಡುಗಿ ಪೊಲೀಸ್ ಆಗುವ ಕನಸನ್ನೇ ಉಸಿರಾಗಿಸಿ ಬದುಕಿ ನನಸಾಗಿಸಿಕೊಂಡಳು. ಅವಳೇ ಹೇಳಿಕೊಳ್ತಾಳೆ, ಐ ವಾಸ್ ಬಾರ್ನ್ ಟು ಬಿ ಎ ಪೊಲೀಸ್ ಆಫೀಸರ್ ಅಂತ. ಪೊಲೀಸ್ ಆಗಲೆಂದೇ ಹುಟ್ಟಿದವಳು. ಅದು ಅತಿಶಯೋಕ್ತಿ ಅಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ಸಾಧಿಸಿಯೂ ಬಿಟ್ಟಳು ಅಂದರು. ರಮಣ್ ಅದೊಂದು ಅದ್ಭುತದ ಹಾಗೆ ತನ್ನ ಹುಡುಗಿಯ ಕಥೆಯನ್ನು ತಲ್ಲೀನವಾಗಿ ಕೇಳುತ್ತಿದ್ದ. ಮದುವೆ ಮರುದಿನವೇ ನಾನೇನೋ ಹೇಳಿದ್ದಕ್ಕೆ ಚಮಚ ಬೀಸಿ ಎಸೆದಿದ್ದಳು. ಆಗಲೇ ಅವಳ ಗುರಿ ನೋಡಿ ನನಗೆ ಅನುಮಾನ ಬರಬೇಕಿತ್ತು. ಅವಳ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಹುಚ್ಚು. ಕಳ್ಳ ಬಂದಿದ್ದಾನೆಂದು ತಿಳಿದು ಓಡದೆ ಒನಕೆ ಓಬವ್ವನ ಹಾಗೆ ಕಟ್ಟಿಗೆ ಹಿಡಿದು ನಿಲ್ಲುವಾಗಿನ ಧೈರ್ಯ, ಕೈ ತಿರುಚಿದ್ದಕ್ಕೆ ಪಕ್ಕ ಲೆಕ್ಕಾಚಾರದೊಂದಿಗೆ ಮೂಗು ಅಪ್ಪಚ್ಚಿ ಮಾಡಿಸಿಕೊಂಡ ಆ ಕರಾರು ಒಕ್ಕಾದ ಹೊಡೆತಕ್ಕೂ ನನಗೆ ಸಂಶಯ ಬರಲೇ ಇಲ್ಲ. ದಡ್ಡ ನಾನು. ಬುಲೆಟ್ ಓಡಿಸುವುದು ಪ್ರತಿ ಪೊಲೀಸ್ ಅಧಿಕಾರಿಗಳು ಕಲಿತಿರುತ್ತಾರೆ ಅನ್ನೋ ವಿಷಯ ಸಹ ನನಗೆ ಅರಿವಿಗೆ ಬರಲಿಲ್ಲ ಅಂತ ಅಂದುಕೊಳ್ತಿರ್ಬೇಕಾದ್ರೆ ಅಷ್ಟರೊಳಗೆ ಅವಳದನ್ನೆಲ್ಲ ಕಲಿತಾಗಿತ್ತು. ಅವಳಿಗದು ಥ್ರಿಲ್. ಪೊಲೀಸರು ಮೂಗುತಿ ಹಾಕುವ ಹಾಗಿಲ್ಲ, ಆದರದು ಅವಳಿಗೆ ಇಷ್ಟ. ಡ್ಯೂಟಿಗೆ ಹೋಗುವಾಗ ತೆಗೆದಿಟ್ಟು ಹೋಗ್ತಾಳೆ. ಅದಕ್ಕೆ ಆವತ್ತವಳು ಸ್ಟೇಷನ್ಗೆ ಖಾಲಿಯಾಗಿ ಬಂದಿದ್ದು ಎಂದುಕೊಂಡ ರಮಣ್. ತನ್ನ ಮೊಬೈಲಿನಲ್ಲಿದ್ದ ಅವಳ ಫೋಟೋ ತೋರಿಸಿದರು ಅರುಂಧತಿ. ಹೈದರಾಬಾದಿನಲ್ಲಿ ಸಮವಸ್ತ್ರಧಾರಿಯಾಗಿ ಪ್ರಶಸ್ತಿ ಹಿಡಿದುಕೊಂಡು ನಿಂತಿದ್ದ ಚಿತ್ರ. ಮೊದಲೇ ಮುದ್ದು ಚೆಲುವೆ. ತುಟಿ ಅಂಚಲ್ಲಿ ಅಂದುಕೊಂಡಿದ್ದನ್ನ ಸಾಧಿಸಿದ ನಗು. ಆತ್ಮವಿಶ್ವಾಸದ ಕಂಗಳಲ್ಲಿ ಇನ್ನೂ ಸಾಧಿಸಬೇಕೆಂಬ ಛಲದ ಬೆಳಕು.
ಮೇಲಿಂದ ಕೆಳಗಿನವರೆಗೂ ನೋಡಿದ ಹೆಮ್ಮೆ ಗೌರವದಿಂದ ಮಡದಿಯನ್ನು. ಎಲ್ಲ ಹುಡುಗಿಯರು ಸೀರೆಯಲ್ಲಿ ಸುಂದರವಾಗಿ ಕಾಣ್ತಾರಂತೆ, ಆದರೆ ನನ್ನ ರಾಧು ಸೀರೆಯಲ್ಲಿ ಹೇಗೂ ದೇವತೆಯೇ, ಆದರೆ ಅದಕ್ಕಿಂತ ಯೂನಿಫಾರ್ಮಲ್ಲಂತೂ ಇನ್ನಷ್ಟು ಚಂದ. ಹಾ, ಆಸೆ ಹುಟ್ಟಿಸುವ ಚಂದವಲ್ಲ, ಗೌರವ, ಪ್ರೀತಿ, ಆದರವನ್ನು ಸೆಳೆಯುವ ಸುಂದರಿ. ಯೂನಿಫಾರ್ಮ್ ನನ್ನವಳಿಂದಲೇ ಕಳೆ ಬಂದ ಹಾಗಿದೆ. ಅವಳು ಹಾಗೆ ನಡೆದು ಬಂದು ಸೆಲ್ಯೂಟ್ ಹೊಡೆಯುವಾಗ ಇನ್ನೆಷ್ಟು ಚಂದವೋ ಅವಳು, ಹೆಣ್ಣು ಹುಲಿ ಅಂತ ಪ್ರೀತಿ ಹುಕ್ಕಿತ್ತು. ನನ್ನ ಮುದ್ದು ಹುಡುಗಿ ಹೀಗೆ ಅಂತ ಗೊತ್ತೇ ಇರಲಿಲ್ಲ. ಕೊಂಚ ತಾಳ್ಮೆಯಿಂದ ಯೋಚಿಸಿ ನಡೆದುಕೊಂಡಿದ್ದರೆ ಎಷ್ಟು ಖುಷಿ ಪಡುತ್ತಿದ್ದಳಾಗ. ಅಷ್ಟು ಪ್ರೀತಿಸಿದ ಹುಡುಗಿಯನ್ನ ನಂಬದೆ ನೋವು ಕೊಟ್ಟೆನಲ್ಲ. ಛೇ, ಅವಳು ನನ್ನ ಮೇಲಿಟ್ಟ ಸಾಗರದಷ್ಟು ನಂಬಿಕೆಯಲ್ಲಿ ಒಂದು ಹನಿಯನ್ನು ಅವಳಿಗೆ ತಿರುಗಿಸಿ ಕೊಡಲಾಗಲಿಲ್ಲ. ಇನ್ಯಾವತ್ತೂ ಹೀಗಾಗಬಾರ್ದು ಎಂದು ಪಶ್ಚಾತ್ತಾಪವಾಯಿತವನಿಗೆ. ನಾನಿನ್ಯಾವತ್ತೂ ಅವಳಿಗೆ ಬೇಜಾರು ಮಾಡೋದಿಲ್ಲ. ಹಾಗೇನಾದರೂ ಆದರೆ ನನಗೊಂದು ಏಟು ಹಾಕಿಬಿಡಿ ಎಂದು ಅರುಂಧತಿಯ ಕೈ ಹಿಡಿದ. ಹಾಕೋದೆ. ಇನ್ನೊಂದು, ಅವಳು ಸುಬೋಧ್ ಬಗ್ಗೆ ಸುಳ್ಳು ಹೇಳಲಿಲ್ಲ. ಅವರಿಬ್ಬರು ಸ್ಕೂಲ್ನಲ್ಲಿ ಗೆಳೆಯರೇ, ವೃತ್ತಿಗಳ ವ್ಯತ್ಯಾಸ ತಂದಿದೆ ಅಷ್ಟೆ ಅಂದರು. ನನ್ನ ರಾಧಾ ಅವಳೊಂದು ಥರ ಬೇಸಿಗೆಯ ಕೊನೆಯಲ್ಲಿ ಸುರಿಯುವ ಮೊದಲ ಮಳೆಯ ಹಾಗೆ. ಗುಡುಗು ಸಿಡಿಲಿನಿಂದ ಶುರುವಾದರೂ ಬಿಸಿಲಿನ ಬೇಗೆಯಿಂದ ಕಾದ ಇಳೆಯನ್ನು ತಂಪುಗೊಳಿಸಿ ಹದವಾದ ಸುವಾಸನೆ ಬೀರುತ್ತಲ್ಲ, ಹಾಗೆ ಅವಳ ಪ್ರೀತಿ. ಬಿಸಿ ಕಾಫಿ ಕಪ್ಪಿನಿಂದ ಹಾರುವ ಹೊಗೆಯಷ್ಟು ಮುದ, ಮಳೆಯ ಚಳಿಯಲ್ಲಿ ಆಸರೆ ಹೊದಿಕೆ ನೀಡುವಷ್ಟು ಬೆಚ್ಚಗೆ. ಬಾಯಿ ಬಿಟ್ಟು ಹೇಳುವುದಿಲ್ಲವಾದರೂ ಪ್ರತಿ ಬಾರಿಯೂ ಅವಳ ಪ್ರೇಮ ನೀರಿನಲ್ಲಿರುವ ಸುಳಿಯಂತೆ ನನ್ನನ್ನು ಇನ್ನಷ್ಟು ಒಳ ಸೆಳೆಯುತ್ತೆ ಅಂತ ಕವಿಯಂತೆ ನುಡಿದ. ಅರುಂಧತಿ ಜೋರಾಗಿ ನಕ್ಕರು. ಈ ಬುದ್ಧಿ ಮೊದಲೇ ಇದ್ದರೆ ಇಷ್ಟೊಂದು ಗಲಾಟೆ ತಪ್ಪುತ್ತಿತ್ತಲ್ಲೋ ಮಹಾರಾಯ. ಎಲ್ಲ ಪ್ರೇಮದಲ್ಲೂ ಒಂದಷ್ಟು ಅಗ್ನಿ ಪರೀಕ್ಷೆಗಳಿರುತ್ತೆ. ಅದನ್ನು ದಾಟಿ ಬರ್ತೀವೋ, ನೀರು ಹಾಯಿಸಿ ನಂದಿಸುವಷ್ಟು ಜಾಣ್ಮೆ ತೋರ್ತೀವೋ, ಅಥವಾ ಅದರಲ್ಲೇ ಸುಟ್ಟು ಬೆಂದು ಹೋಗ್ತೀವೋ ಅನ್ನುವುದು ನಮ್ಮ ಮೇಲೆ ಅವಲಂಬಿತವಾಗಿರುತ್ತೆ ಅಂದಾಗ ತನ್ನ ಅವಾಂತರಕ್ಕೆ ನಾಚಿದ ರಮಣ್, ನಿಮ್ಮ ಸೊಸೆ ನನ್ನನ್ನು ಕ್ಷಮಿಸುತ್ತಾಳಲ್ಲ ಎಂದು ಆಸೆಯಿಂದ ಕೇಳಿದ. ಖಂಡಿತ ಅಂತ ಅವನ ಭುಜ ತಟ್ಟಿದರು ಭರವಸೆಯಿಂದ ಅರುಂಧತಿಯ ಮಡಿಲಲ್ಲಿ ತಲೆಯಿಟ್ಟು ಮಲಗಬೇಕು ಎಂದು ಬಲವಾಗಿ ಅನ್ನಿಸುತ್ತಿತ್ತು. ಕೇಳಿಯೂ ಬಿಡುತ್ತಿದ್ದನೇನೋ. ಅಷ್ಟರಲ್ಲಿ ಡಾಕ್ಟರ್ ಹೊರಗೆ ಬಂದಿದ್ದರಿಂದ ಎಲ್ಲ ಆಲೋಚನೆಯೂ ನಿಂತಿತ್ತು. ಡಾಕ್ಟರ್ ಹತ್ತಿರ ಬಂದು ಶಿ ಈಸ್ ಬ್ಯಾಕ್ ಟು ಹರ್ ಸೆನ್ಸ್ ಎಂದಿದ್ದೇ ಅರುಂಧತಿ ಒಳಗೋಡಿದರು. ಅವರ ಹಿಂದೆಯೇ ಹೊರಟ ರಮಣನನ್ನು ನಿಲ್ಲಿಸಿ, ಮಿಸ್ಟರ್, ನಿಮ್ಮ ವೈಫ್ಗೆ 1.5 ತಿಂಗಳು ಎನ್ನುತ್ತಿದ್ದಂತೆ ರಮಣನಿಗೆ ಸ್ವರ್ಗ ಅಂಗೈಯಲ್ಲಿ ಹಿಡಿದಷ್ಟು ಸಂಭ್ರಮ. ತನ್ನ ಪುಟ್ಟ ಮಗು ಅದರ ಚಿಗುರು ಪಾದಗಳಿಂದ ಎದೆಗೆ ಹೊದೆಯುವುದನ್ನು ಕಲ್ಪಿಸಿಕೊಂಡು ಪುಳಕಿತನಾದ. ತನ್ನನ್ನು ತಂದೆ ಮಾಡುತ್ತಿರುವ ಹುಡುಗಿಯ ಕಾಲನ್ನು ನೆಲಕ್ಕೆ ಸೋಕಲು ಬಿಡದೆ ನೋಡಿಕೊಳ್ಳಬೇಕೆಂಬ ಹಂಬಲ. ತಾನು ಕೊಟ್ಟ ನೋವಿನಿಂದ ಎಷ್ಟು ನಲುಗಿ ಹೋಯಿತೋ ತನ್ನ ಕೂಸನ್ನು ಒಡಲಲ್ಲಿ ಹೊತ್ತ ಹೆಣ್ಣು ಅಂತ ಅವನ ಕಂಗಳಲ್ಲಿ ಅಗಾಧ ಖುಷಿ. ಡಾಕ್ಟರ್ ಬಾಯಿ ಕಟ್ಟಿತ್ತು. ಆದರೂ ಹೇಳಲೇಬೇಕು. ನಾನು ಹೇಳೋದನ್ನು ಪೂರ್ತಿ ಕೇಳಿ. ಆಕೆಗೆ ಇನ್ನೂ 1.5 ತಿಂಗಳು. ಇಂಥ ಸಮಯದಲ್ಲಿ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಂಡಷ್ಟು ಸಾಲದು ಅಂದಾಗ ನಾನು ನೋಡಿಕೊಳ್ತೀನಿ ಅಂದ. ನೋಡಿಕೊಳ್ಳಲೇಬೇಕು. ನಿಮ್ಮ ಆಸರೆ ಬೆಂಬಲ ಮುಖ್ಯ ಆಕೆಗೆ. ಆದರೆ ವಿಷಯ ಪೂರ್ತಿ ಕೇಳಿ. ಊಟ ತಿಂಡಿ ಸರಿಯಾಗಿ ಮಾಡದೆ ಮನಸ್ಸಿಗೆ ಏನೋ ಹಚ್ಚಿಕೊಂಡು ಕೊರಗಿದ್ರು ಅನಿಸುತ್ತೆ. ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಮುಖ್ಯ. ಇಷ್ಟು ಸೂಕ್ಷ್ಮ ಸಮಯದಲ್ಲಿ ತೀರಾ ಮಾನಸಿಕ ಸ್ವಾಸ್ಥ್ಯ ಕೆಡುವಂಥ ಯೋಚನೆಗಳು ಒಳ್ಳೆಯದಲ್ಲ. ಸೊ ವಿ ಕುಡ್ ನಾಟ್ ಹೆಲ್ಪ್ ಇಟ್. ಮಿಸ್ಕ್ಯಾರೇಜ್ ಆಯಿತು ಅಂದರು. ರಮಣ್ ಕಟ್ಟಿದ ಕನಸಿನ ಅರಮನೆ ಕ್ಷಣ ಮಾತ್ರದಲ್ಲಿ ಕುಸಿದು ಬಿತ್ತು. ಕಣ್ಣೂ ಮೂಡದ ಮಗುವದು. ಆಸ್ಪತ್ರೆ ಎಂಬುದನ್ನು ಮರೆತ. ನೋವು ಹೊರಗೆ ಹಾಕುವುದು ಹೇಗೆಂದು ತಿಳಿಯಲಿಲ್ಲ. ಮುಷ್ಟಿ ಕಟ್ಟಿ ರಕ್ತ ಬರುವವರೆಗೂ ಗೋಡೆಗೆ ಬಡಿದುಕೊಂಡ. ಎಲ್ಲವೂ ತನ್ನಿಂದಲೇ ಆಗಿದ್ದೆಂದು, ಪಾಪಿ ತಾನು ಪಾಪಿ ಎಂದು ತಲೆ ಮುಖವನ್ನೆಲ್ಲ ಬಡಿದುಕೊಂಡು ಚಚ್ಚಿಕೊಂಡು ಕಣ್ಣೀರು ಸುರಿಸಿದ. ಅವನ ದುಃಖ ನೋಡಲಾಗದೆ ಪಕ್ಕದಲ್ಲಿದ್ದ ವೃದ್ಧರೊಬ್ಬರು, ನೀನೇ ಹೀಗೆ ಹತ್ತರೆ ಹೇಗೆ? ನಿನ್ನ ಹೆಂಡತಿಯನ್ನು ಸಮಾಧಾನಪಡಿಸುವವರು ಯಾರು? ಅವಳ ನೋವನ್ನು ಹಂಚಿಕೊಳ್ಳಬೇಕಲ್ಲ. ನಿನ್ನ ಹಾಗೆ ಆಕೆಯೂ ನೋವುಣ್ಣುತ್ತಿದ್ದಾಳೆ. ಹೋಗು, ಅವಳ ಆಸರೆಯಾಗು, ಹೋಗು.
ಎಂದು ಬೆನ್ನು ತಟ್ಟಿದರು. ಗಳಗಳನ್ನೇ ಅಳುತ್ತಿದ್ದವ ಕಣ್ಣೀರು ಸಹ ಒರೆಸಿಕೊಳ್ಳದೆ ರಾಧಾ ಮಲಗಿದ್ದ ವಾರ್ಡಿಗೆ ಹೋದ. ಸೂಜಿ ಚುಚ್ಚಿದ್ದ ಎಡಗೈ ನೇರವಾಗಿಟ್ಟುಕೊಂಡು ಹಾಸಿಗೆ ಮೇಲೆ ಅಂಗಾತ ಮಲಗಿ ಸೂರು ದಿಟ್ಟಿಸುತ್ತಿದ್ದಳು. ಅದನ್ನು ನೋಡಿಯೇ ರಮಣನ ಹೃದಯ ದ್ರವಿಸಿ ಹೋಯಿತು. ಅರುಂಧತಿ ನರ್ಸ್ ಕರೆದುಕೊಂಡು ಔಷಧಿ ತರುವ ನೆಪ ಹೂಡಿ ಅವರಿಬ್ಬರಿಗೆ ಮಾತನಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟು ಹೊರ ನಡೆದರು. ಅವಳ ಕಾಲ ಬಳಿ ಕುಸಿದು ರಾಧೂ ಎಂದ ಅರ್ಧ ದನಿಯಲ್ಲಿ. ಅವಳಿಗೆ ಕೇಳಿಸಲಿಲ್ಲವೋ ಏನೋ. ಮತ್ತೊಮ್ಮೆ ರಾಧೂ ಎಂದು ಉದ್ದವಾಗಿ ಚಾಚಿದ್ದ ಅವಳ ಪಾದಗಳನ್ನು ಹಿಡಿದ. ತಣ್ಣನೆಯ ಸ್ಪರ್ಶಕ್ಕೆ ಎಚ್ಚೆತ್ತು ಕಷ್ಟಪಟ್ಟು ಕಾಲು ಹಿಂದೆಳೆದುಕೊಂಡು ಪ್ರಯಾಸದಿಂದ ಎದ್ದು ಕುಳಿತಳು. ಯಾರು ನೀವು ಅಂತ ತೀಕ್ಷ್ಣ ದೃಷ್ಟಿ ನೆಟ್ಟು ಕೇಳಿದವಳ ಕಂಡು ಅವನೆದೆ ಒಡೆದು ಹೋಯಿತು. ಛೇ, ಅಷ್ಟೊಂದು ದುರ್ಬಲ ಮನಸ್ಸಿನವಳಲ್ಲ ನನ್ನಾಕೆ ಅಂದುಕೊಂಡ. ಮತ್ತೆ ಯಾರು ನೀವು ಅಂತ ಕೇಳ್ತಿದ್ದೀನಿ ಮಿಸ್ಟರ್ ಅಂದ್ಲು. ಯಾಕೆ ರಾಧು ಹೀಗೆ ಕೇಳ್ತಿದ್ದೀಯಾ ಅಂತ ನೋವಿನಿಂದ ಕೇಳಿದ. ಮುಂದೆ ಮಾತನಾಡದಂತೆ ಅಂಗೈ ತೋರಿಸಿದಳು. ರಾಧು ಅಂತ ಕರೆಯೋ ಹಕ್ಕಿರೋದು ನನ್ನ ಪತಿಗೆ ಮಾತ್ರ. ಯಾರ್ಯಾರೋ ಹಾಗೆ ಕರೆದ್ರೆ ನನಗಿಷ್ಟವಾಗೋಲ್ಲ ಎಂದಾಗ ಎದ್ದು ಮಂಚದ ಮೇಲೆ ಅವಳ ಎದುರು ಬದುರಾಗಿ ಕುಳಿತ. ನಾನು ನಿನ್ನ ರಮಣ್ ಅಂದಾಗ ಅಲ್ಲ, ನೀವು ನನ್ನ ರಮಣ್ ಅಲ್ಲ, ಅವರಿಷ್ಟು ಕಲ್ಲೆದೆಯವರಲ್ಲ ಎಂದು ಕಿರುಚಿದಳು. ಅವಳ ಬಲಗೈ ಹಿಡಿದ. ಮೈಲಿಗೆ ತಾಕಿದವರಂತೆ ಹಿಂದೆ ಸೆಳೆದುಕೊಂಡಳು. ಬಹಳ ದುಃಖವಾಯಿತು ಅವನಿಗೆ. ತಾನು ಅವಳಿಗೆ ಕೊಟ್ಟ ನೋವಿನೆದುರು ಇವೆಲ್ಲ ಏನೂ ಅಲ್ಲ ಎಂದು ಸಹಿಸಿಕೊಂಡ. ನೋಡಿಲ್ಲಿ, ನನಗೆ ಹುಚ್ಚು ಹಿಡಿದಿತ್ತು. ಕೋಪದ ತಾಪದಲ್ಲಿ ಏನು ಮಾಡುತ್ತಿದ್ದೇನೆ ಅನ್ನುವುದೇ ನನಗೆ ಗೊತ್ತಾಗಲಿಲ್ಲ ಅಂದಾಗ ಹೌದು ಹೌದು ಕೋಪ ಅಂತ ಅಷ್ಟು ಗೋಳಾಡಿ ಕ್ಷಮೆ ಕೇಳಿದರೂ ಕರಗದೆ ಈ ಸ್ಥಿತಿಗೆ ತಂದ್ರಲ್ಲ ಅಂದ್ಲು. ನಿನ್ನ ಪರಿಸ್ಥಿತಿ ಬಗ್ಗೆ ನೀನೊಂದು ಮಾತು ಹೇಳಿದ್ದರೂ ನಾನೀಗೆ ಆಗೋಕೆ ಬಿಡ್ತಿರ್ಲಿಲ್ಲ ಅಂತ ಅವಳ ಮುಖ ಬೊಗಸೆಯಲ್ಲಿ ಹಿಡಿದವನ ಕೈ ರಭಸದಿಂದ ಪಕ್ಕಕ್ಕೆ ತಳ್ಳಿದಳು. ಯಾಕೆ ಮಿಸ್ಟರ್, ನಿಮ್ಮ ಮಗುವನ್ನು ಹೊಟ್ಟೆಯಲ್ಲಿ ಒತ್ತಿದ್ದೇನೆ ಅನ್ನುವ ಒಂದೇ ಒಂದು ಕಾರಣದಿಂದ ಕ್ಷಮಿಸಿ ಬಿಡ್ತಿದ್ರಾ? ಹಾಗಾದರೆ ಒಂದು ಹೆಣ್ಣಾಗಿ ನಾನೇನು ಅಲ್ವಾ? ಹೆಂಡತಿಯಾಗಿ ನಾನೇನು ಅಲ್ಲವಾ? ತಾಯಿಯಾಗುತ್ತಿದ್ದೇನೆ ಅನ್ನೋದೊಂದೇ ನಿಮ್ಮ ಕ್ಷಮೆಗೆ ಅರ್ಹವಾದ ವಿಷಯವಾ ಎಂದವಳು. ಸಾರಿ, ತಾಯಿಯಾಗುತ್ತಿದ್ದೇನೆ ಅಲ್ಲ, ಆಗುತ್ತಿದ್ದೆ. ಇನ್ನೆಲ್ಲಿ ಆ ಪುಣ್ಯ ನನಗೆ ಅಂದ್ಲು. ಬರ್ಜಿಯಿಂದ ತಿವಿದ ಹಾಗಾಯಿತು ರಮಣನಿಗೆ. ಹಾಗೆಲ್ಲ ಹೇಳಬೇಡ, ಆಗಿದ್ದು ಹಾಗೆ ಹೋಯಿತು. ನಿನಗೆ ಮೆಂಟಲ್ ಸಪೋರ್ಟ್ ಅವಶ್ಯಕತೆ ಇದೆ. ನಾನೆಂದೂ ನಿನಗೆ ನೋವು ಮಾಡುವುದಿಲ್ಲ. ನನ್ನ ಕಣ್ಣ ಬೊಂಬೆಯಂತೆ ನೋಡಿಕೊಳ್ತೀನಿ ಅಂದ. ಬೇಕಾಗಿಲ್ಲ, ನೀವೇನು ನನ್ನ ನೋಡಿಕೊಳ್ಳುವುದು. ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡು ಅಂದ್ರಲ್ಲ, ಬಿಡ್ತೀನಿ ಹೋಗಿ. ನಿಮಗೆಂದು ನನ್ನ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಂದ್ಲು. ಇಲ್ಲಮ್ಮ, ತಪ್ಪಾಗಿ ಹೋಗಿದೆ. ತಪ್ಪಲ್ಲ, ಅಪರಾಧ. ಬೇಕಾದರೆ ನನ್ನನ್ನು ಕೊಂದು ಬಿಡು ಅಂದ. ನಾನು ಪೊಲೀಸ್ ಅನ್ನೋ ವಿಷಯ ಮುಚ್ಚಿಟ್ಟಿದ್ದು ತಪ್ಪೆ. ಅದಕ್ಕೆ ನಿಮ್ಮ ಕೋಪವೂ ಸಹಜವೇ. ಆದರೆ ಆ ನಿಮ್ಮ ಸಿಟ್ಟಿಗೆ ನಾನು ನನ್ನ ಮಗುವನ್ನು ಕಳೆದುಕೊಳ್ಳುವಷ್ಟು ದೊಡ್ಡ ತಪ್ಪೇನೂ ಆಗಿರಲಿಲ್ಲ. ಅದು ಮಾನಸಿಕವಾಗಿ ಅದೆಷ್ಟು ಒದ್ದಾಡಿಬಿಟ್ಟೆ. ಗಂಡ ಪಕ್ಕದಲ್ಲಿರಬೇಕೆಂದು ಬಯಸುವ ಸಮಯದಲ್ಲಿ ನಿಮ್ಮ ಬರುವು ನೋಡ್ತಾ ಬಾಗಿಲಲ್ಲೇ ಕುಳಿತಿದ್ದೆ. ಆಗ ಎಲ್ಲಿ ಹೋಗಿದ್ರಿ? ಆಗ ನಿಮಗೆ ನನ್ನ ನೆನಪಾಗಲಿಲ್ಲ ಅಲ್ವಾ? ನೀವು ನನ್ನ ರಮಣ್ ಅಲ್ಲವೇ ಅಲ್ಲ. ಐ ಹೇಟ್ ಯು ಟು ದ ಮೂನ್ ಆ್ಯಂಡ್ ಬ್ಯಾಕ್ ಎನ್ನುತ್ತಲೇ ನನ್ನನ್ನು ಪ್ರಾಣದಷ್ಟು ಪ್ರೀತಿಸಿದ ಅವರೆಲ್ಲಿ, ನೀವೆಲ್ಲಿ? ನನ್ನ ಬೆರಳ ತುದಿಗೆ ಚಿಕ್ಕ ಗಾಯವಾದರೂ ಸಹಿಸಲಾಗದಷ್ಟು ಪ್ರೇಮ ತೋರಿದ ರಮಣ್ ಅಲ್ಲ ನೀವು. ದಯವಿಟ್ಟು ಹೊರಟು ಹೋಗಿ. 6-8 ತಿಂಗಳಲ್ಲೇ ಇಡೀ ಜೀವಮಾನಕ್ಕೆ ಸಾಕಾಗುವಷ್ಟು ಪ್ರೀತಿ ಉಣಬಡಿಸಿದ್ದಾರೆ ನನ್ನೊಂದಿಗೆ. ನನ್ನ ರಮಣ್ ನೆನಪೇ ಸಾಕು ಅಂದ್ಲು. ಹೋಗಬೇಕಾ? ಎಲ್ಲಿಗೆ ಅಂದ. ಅವನ ಕಣ್ಣಿಂದ ನೀರು ಧಾರಾಕಾರವಾಗಿ ಇಳಿದೇ ಬಿಟ್ಟಿತ್ತು. ಗೊತ್ತಿಲ್ಲ, ನನ್ನ ಕಣ್ಣೆದುರಿಗೆ ಇರಬೇಡಿ ಅಷ್ಟೇ ಅಂದವಳು. ಇದೇನಿದು ರಕ್ತ? ಅಷ್ಟು ಹೊತ್ತು ಅವಳ ಗಮನಕ್ಕೂ ಬಂದಿರಲಿಲ್ಲ. ಅವನ ಅಂಗೈಯಿಂದ ಅವಳ ಕೆನ್ನೆಗೂ ರಕ್ತ ಅಂಟಿತ್ತು. ನೀವೇನು ನನ್ನ ಸಲುವಾಗಿ ರಕ್ತ ಸುರಿಸುವ ಅವಶ್ಯಕತೆ ಇಲ್ಲ ಅಂದಾಗ ನನ್ನ ಪ್ರಾಣನ ಬಿಟ್ಟು ಹೇಗಿರಲಿ? ಅದೊಂದು ಹೇಳಬೇಡ ನೀನು ಪ್ಲೀಸ್ ಎಂದ ದಯಾನೀಯವಾಗಿ. ಶಿಲೆಯ ಹಾಗೆ ಕುಳಿತಿದ್ದಳು. ಒಂದೇ ಏಟಿಗೆ ನನ್ನ ಪ್ರೇಮವನ್ನು ಉಸಿರುಗಟ್ಟಿಸಿ ಸಾಯಿಸಿ ಬಿಟ್ರಿ. ಅಷ್ಟೇ ಅಲ್ಲ, ಮಗುವನ್ನು. ಐ ಹೇಟ್ ಯು. ಆ್ಯಕ್ಚುಲಿ ನೀವು ಅದಕ್ಕೆ ಯೋಗ್ಯರಲ್ಲ. ಗೆಟ್ ಲಾಸ್ಟ್ ಎಂದು ಅರಚಿಕೊಂಡಳು.
ಅವನಲ್ಲೇ ಇದ್ದ. ಮಾನಸಿಕವಾಗಿ ಕೊಂದಾಯಿತು. ಇನ್ನು ನನ್ನ ದೇಹ ಸ್ಮಶಾನ ಸೇರುವುದನ್ನು ನೋಡಿಯೇ ಹೋಗ್ತೀರಂದ್ರೆ ಅದಕ್ಕೂ ನಾನು ಸಿದ್ಧ ಅಂತ ಕೈಗೆ ಚುಚ್ಚಿದ್ದ ಸೂಜಿಯನ್ನೆಲ್ಲ ಕಿತ್ತು ಬಿಸಾಡಿದಳು. ಬಳಬಳನೆ ರಕ್ತ ಚಿಮ್ಮತೊಡಗಿತು. ಎದರಿ ಹೋದ. ಇವಳ ಕೂಗಾಟಕ್ಕೆ ಹೊರಗೆ ದಾಟಿ ಹೋಗುತ್ತಿದ್ದ ನರ್ಸ್ ಒಳಗೆ ಬಂದು ಅವಳ ಕೈಗೆ ಮತ್ತೆ ಚುಚ್ಚಿ, ನೋಡಿ ಇದು ಆಸ್ಪತ್ರೆ, ಬೇರೆ ಪೇಷಂಟ್ಗಳಿಗೆ ತೊಂದರೆಯಾಗದೆ ಇರುವ ಹಾಗೆ ನೋಡ್ಕೊಳ್ಳಿ ಎಂದಳು. ಆಯಿತು, ಎಲ್ಲವೂ ಮುಗಿದೇ ಹೋಯಿತು. ನಮ್ಮ ಪ್ರೀತಿ, ಸ್ನೇಹ, ಸಂಬಂಧ ಎಲ್ಲವೂ. ನಿಮಗೆ ಬೇಕಾಗಿದ್ದ ಸ್ವಾತಂತ್ರ್ಯ ಕೊಟ್ಟು ನನ್ನ ವೃತ್ತಿ ಕರ್ತವ್ಯ ನೋಡಿಕೊಂಡು ಹೇಗೋ ಸತ್ತು ಬದುಕ್ತೀನಿ. ಅಷ್ಟಾದರೂ ಅವಳ ಕಣ್ಣಿಂದ ಒಂದು ಹನಿ ನೀರು ಇಳಿದಿರಲಿಲ್ಲ. ನೋವನ್ನೆಲ್ಲ ಮಡುವುಗಟ್ಟಿಸಿ ಎದೆಯಲ್ಲಿ ತುಂಬಿಕೊಂಡಿದ್ದಳು. ಕತ್ತಿಗೆ ಅವನು ಪ್ರೀತಿಯಿಂದ ಹಾಕಿದ್ದ ರಾಧಾಕೃಷ್ಣರ ಪೆಂಡೆಂಟ್ ಸರವನ್ನು ಕಿತ್ತು ಎಸೆದಳು. ಅದು ಬಾಗಿಲಿಗೆ ಬಡಿದುಕೊಂಡು 2 ತುಂಡಾಯಿತು. ಕೃಷ್ಣನಿಂದ ಬೇರ್ಪಟ್ಟ ರಾಧೆಯಿದ್ದ ಭಾಗ ರಮಣನ ಕಾಲ ಬಳಿ ಬಂದು ಬಿತ್ತು. ಕೃಷ್ಣ ಎಲ್ಲಿ ಹೋಗಿ ಬಿದ್ದನು ಕಾಣೆವು. ಹೊರಟೋಗಿ ಎಂದೆ. ಇದೇ ಕೊನೆಯ ಮಾತೆಂಬಂತೆ ಹೇಳಿದಳು. ರಾಧಾ ರಮಣರನ್ನು ಪತಿಯರನ್ನಾಗಿ ನಂಟು ಬೆಸೆದ ಆಸ್ಪತ್ರೆಯೇ ಅವರನ್ನು ಬೇರೆಯನ್ನಾಗಿಸಿತು. ರಾಧೆಯನ್ನು ಜೇಬಿಗಿಳಿಸಿಕೊಂಡು ಮಡದಿಯನ್ನೊಮ್ಮೆ ದೀರ್ಘವಾಗಿ ನೋಡಿ ಹೊರಟು ಹೋದ ರಮಣ್. ಅವಳ ಜೀವನದಿಂದ ದೂರ, ಅವನ ರಾಧಾಳಿಂದ ಬಹುದೂರ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಕತೆ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಎಲ್ಲ ಈ ಸ್ಟೋರಿನ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡು ಲಾಂಗ್ ಎಪಿಸೋಡ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.